ಕಾಂಗ್ರೆಸ್ಸು ಈ ಕಾರ್ಯಕ್ರಮದಿಂದ ದೂರ ಉಳಿಯುವ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಬಿಜೆಪಿಯವರ ರಿಯಾಕ್ಷನ್ ಮತ್ತು ನಿರೀಕ್ಷಿತ ರಿಯಾಕ್ಷನ್ಗಳ ಎಲ್ಲವೂ. ಸ್ಮೃತಿ ಇರಾನಿ ಮಾತಾಡಿದ್ದಾರೆ. ಕಾಂಗ್ರೆಸ್ನ ರಾಮ ವಿರೋಧಿ ಮುಖ ರಾಷ್ಟ್ರದ ಮುಂದೆ ಬಯಲಾಗಿದೆ. ಸೋನಿಯಾ ನೇತೃತ್ವದಲ್ಲಿ ರಾಮನ ಅಸ್ತಿತ್ವ ಇಲ್ಲ ಅಂತ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು. ಇಂಥ ಕಾಂಗ್ರೆಸ್ ನೇತೃತ್ವ ರಾಮ ಮಂದಿರ ಲೋಕಾರ್ಪಣೆಯ ಆಮಂತ್ರಣವನ್ನು ತಿರಸ್ಕರಿಸಿದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠೆ ಧರ್ಮ ನಂಬಿಕೆ ದೃಷ್ಟಿಯಿಂದ ಪುಣ್ಯಕ್ಷೇತ್ರ. ಇಂಡಿ ಮೈತ್ರಿಕೂಟ ಸೋನಿಯಾ ನೇತೃತ್ವದಲ್ಲಿ ಹಲವು ಬಾರಿ ಸನಾತನ ಧರ್ಮವನ್ನು ಅವಮಾನಿಸಿದೆ. ಮಂದಿರ ಆಮಂತ್ರಣ ತಿರಸ್ಕರಿಸುವುದು ಅವರ ಹಿಂದೂ ವಿರೋಧಿ ನೀತಿಯನ್ನು ತೋರಿಸುತ್ತೆ. ಇನ್ನು ಹಿಮಂತ ಬಿಸ್ವಾ ಸರ್ಮಾ, ಅಸ್ಸಾಂನ ಮುಖ್ಯಮಂತ್ರಿ, ಅವ್ರು ಹೇಳ್ತಾರೆ ಇದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಸೋಮನಾಥ ಮಂದಿರದ ಲೋಕಾರ್ಪಣೆಯನ್ನು ಆಗಿನ ಪ್ರಧಾನಿ ಕಾಂಗ್ರೆಸ್ ಮುಖಂಡ ಪಂಡಿತ್ ಜವಾಹರ್ಲಾಲ್ ನೆಹರು ತಿರಸ್ಕರಿಸಿದರು. ನಾ ಬರಲ್ಲ ಅದಕ್ಕೆ ಅಂದಿದ್ರು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಆಗಿನ ರಾಷ್ಟ್ರಪತಿಗಳು ನೀವು ಹೋಗಬಾರ್ದು ಅಂತಾನು ನೆಹರು ಹೇಳಿದರು. ಆ ಲೆಕ್ಕಾಚಾರದ ಮೇಲೆ ಈಗ ರಾಮ ಮಂದಿರದ ಲೋಕಾರ್ಪಣೆಗೆ ಕಾಂಗ್ರೆಸ್ನವ್ರನ್ನ ಕರೆಯಲೇಬಾರದಾಗಿತ್ತು. ಆದರೆ ವಿಶ್ವ ಹಿಂದೂ ಪರಿಷತ್ನವ್ರು ದೊಡ್ಡ ಮನಸ್ಸು ಮಾಡಿ ಪಾಪ ತೊಳೆದುಕೊಳ್ಳೋದಕ್ಕೊಂದು ಅವಕಾಶ ಕೊಟ್ಟಿದ್ದರು. ಆ ಅವಕಾಶವನ್ನು ಕಾಂಗ್ರೆಸ್ ನಿರಾಕರಿಸಿದೆ. ಈ ದಿನ ಅವರ ಬಗ್ಗೆ ಕರುಣೆ ಮತ್ತು ದುಃಖ ಅನ್ನಿಸ್ತಾ ಇದೆ ನನಗೆ ಅಂದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.